ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಐಸ್ ಕ್ರೀಮ್ ತಿನ್ನೋದ್ರಿಂದ ತುಂಬ ಅನುಕೂಲ ಇದೆ. ವಿವಿಧ ರೀತಿಯ ಐಸ್ ಕ್ರೀಮ್ನಲ್ಲಿ ಕ್ಯಾಲೋರಿಗಳು ಎಷ್ಟಿದೆ ನೋಡೋಣ. ವೆನಿಲಾ ಫ್ಲೇವರ್ 100 ಗ್ರಾಮ್ಗೆ 205 ಕ್ಯಾಲೋರಿ ಇದೆ. ಚಾಕ್ಲೇಟ್ ಫ್ಲೇವರ್ 100 ಗ್ರಾಮ್ಗೆ 218 ಕ್ಯಾಲೋರಿ ಇದೆ. ಸ್ಟ್ರಾಬೆರಿ ಫ್ಲೇವರಲ್ಲಿ 100 ಗ್ರಾಮ್ಗೆ 197 ಕ್ಯಾಲೋರಿ ಇದೆ. ಕುಕೀ ಸ್ಯಾಂಡ್ವಿಚಲ್ಲಿ 100 ಗ್ರಾಮ್ಗೆ 242 ಕ್ಯಾಲೋರಿ ಇದೆ. ಕ್ರೀಮ್ ಸಂಡ್ರೆಯಲ್ಲಿ 100 ಗ್ರಾಮ್ಗೆ 252 ಕ್ಯಾಲೋರಿ ಇದೆ. ಕ್ಯಾಮರೆಲ್ ಮತ್ತು ಚಾಕ್ಲೇಟ್ನಲ್ಲಿ 100 ಗ್ರಾಮ್ಗೆ 193 ಕ್ಯಾಲೋರಿಗಳಿದೆ. ಇದರಲ್ಲಿ ನಂತರ ಐಸ್ ಕ್ರೀಮ್ನಲ್ಲಿ ಜೀವಸತ್ವ, ಖನಿಜಗಳಿದೆ. ಹಾಲಿನ ಘನವಸ್ತು ಇರೋದ್ರಿಂದ ತಿಂದಾಗ ವಿಟಮಿನ್ ಡಿ, ಎ, ಕ್ಯಾಲ್ಶಿಯಂ, ರಂಜಕ ದೇಹಕ್ಕೆ ಸಿಗುತ್ತೆ. ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ದೇಹಕ್ಕೆ ಶಕ್ತಿ ಕೊಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಐಸ್ ಕ್ರೀಮ್ ಒಂದು ರೀತಿಯ ಹುದುಗುವ ಆಹಾರವಾಗಿದೆ. ಈ ಹುದುಗಿಸಿದ ಆಹಾರ ಉಸಿರಾಟ ಮತ್ತು ಜಠರ, ಕರುಳಿನ ಆಹಾರಕ್ಕೆ ಪ್ರಯೋಜನಕಾರಿಯಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮೆದುಳನ್ನು ಉತ್ತೇಜಿಸುವಲ್ಲಿ ಸಹಾಯ ಮಾಡುತ್ತೆ. ಹೆಚ್ಚು ಐಸ್ ಕ್ರೀಮ್ ತಿನ್ನುವವರು ಹೆಚ್ಚು ಜಾಗರೂಕರಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಮೂಳೆಗಳನ್ನು ಬಲಪಡಿಸುತ್ತದೆ. ಐಸ್ ಕ್ರೀಮ್ನಲ್ಲಿ ಕ್ಯಾಲ್ಶಿಯಂ ಹೇರಳವಾಗಿ ಸಿಗುತ್ತದೆ, ಆದ ಕಾರಣ ಮೂಳೆಗಳನ್ನು ಬಲಪಡಿಸುತ್ತೆ. ಐಸ್ ಕ್ರೀಮ್ ಹುರಿದುಂಬಿಸುತ್ತೆ, ಸಂತೋಷವನ್ನು ನೀಡುತ್ತೆ. ಸ್ತನ ಕ್ಯಾನ್ಸರನ್ನು ತಡೆಗಟ್ಟುತ್ತೆ. ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯಕ. ತಣ್ಣನೆಯ ಆಹಾರವನ್ನು ಸೇವಿಸಿದಾಗ ದೇಹ ಹೆಚ್ಚಿನ ಕ್ಯಾಲೋರಿ ಕಳೆದುಕೊಳ್ಳುತ್ತದೆ. ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಕೆನೆರಹಿತ, ಕೊಬ್ಬುರಹಿತ ಡೈರಿ ಉತ್ಪನ್ನ ಸೇವಿಸುವವರಿಗೆ ಹೋಲಿಸಿದರೆ ಹೆಚ್ಚಿನ ಕೊಬ್ಬಿನ ಡೈರಿ ಉತ್ಪನ್ನ ಸೇವಿಸುವ ಮಹಿಳೆಯರು ಉತ್ತಮ ಫಲವತ್ತತೆಯನ್ನು ಹೊಂದಿದ್ದಾರಂತೆ. ಅನುಕೂಲದ ಜೊತೆಗೆ ಮಿತಿಮೀರಿದ ಐಸ್ ಕ್ರೀಮ್ ಸೇವನೆಯು ಅನಾರೋಗ್ಯಕ್ಕೂ ಕಾರಣವಾಗಿದೆ. ಮಿತಿಮೀರಿದ ಸೇವನೆ ಸ್ಥೂಲಕಾಯ ಹಾಗೂ ಹಲವಾರು ತೊಂದರೆಗಳನ್ನು ಉಂಟು ಮಾಡುತ್ತೆ. ಅಧಿಕ ಕೊಬ್ಬಿನ ಅಂಶವಿರುವ ಐಸ್ ಕ್ರೀಮ್ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಹೆಚ್ಚಿನ ಕೊಬ್ಬಿನ ಅಂಶವು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತೆ. ಹಾಗಾಗಿ